ನಾನು 86 ಕೆಜಿ ಇದ್ದವಳು 71 ಕೆಜಿ ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರಾ ಅಂದ್ರೆ ಜಿನ್ನಿ. 126 ಕೆಜಿ ವೇಟ್ ಇದ್ದು ನಾವು ಈಗ 114 ಕೆಜಿ ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ನಮಗೆ. 84ರಿಂದ 50 ಕೆಜಿ ಬಂದೆ. ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಮತ್ತೆ ಯಾಕೆ ಭಾವನವ್ರು ಯಾಕೆ ಮದುವೆಯಿಂದ ಯಾಕೆ ಹಿಂದೆ ಉಳಿದ್ರು ಅನ್ನುವಂಥದ್ದು? That is a different thing. That is something else. See, ನಾನು ಪುರುಷ ವಿರೋಧಿ ಖಂಡಿತ ಅಲ್ಲ. ನನ್ನ ಅಪ್ಪ ನನ್ನ ಜೊತೆನೇ ಇದ್ದಾರೆ. ನಾನು ಅಪ್ಪನ ಪ್ರೀತಿಸ ಐ ಥಿಂಕ್ ಐ ಲವ್ ಹಿಮ್ ದ ಮೋಸ್ಟ್. ನನ್ನ ತಮ್ಮ ಇದ್ದಾನೆ, ನನ್ನ ಬ್ರದರ್ನ ಭಾವ ಇದ್ದಾರೆ, ನನ್ನ ನೆಫ್ಯೂ ಎಲ್ಲರೂ ಇದ್ದಾರೆ. ಐ ಆಮ್ ನಾಟ್ ಅ ಪುರುಷ ವಿರೋಧಿ ಹೆಣ್ಣಲ್ಲ ನಾನು. ಮದುವೆಗೂ ಇದಕ್ಕೂ ಸಂಬಂಧ ಇಲ್ಲ. ಅಂದರೆ ನನ್ನ ವೈಯಕ್ತಿಕ ಅಭಿಪ್ರಾಯಗಳು ಸಮಾಜದ ಬಗೆಗಿರಬಹುದು ಅಥವಾ ವೈಯಕ್ತಿಕ ಅಭಿಪ್ರಾಯಗಳು ನನ್ನ ವೈಯಕ್ತಿಕ ಜೀವನದ ಬಗೆಗೆ ಬೇರೆ ಬೇರೆ ಆಗತ್ತೆ. ಯಾಕಂದರೆ ನಾನು ಯಾವ ಪುರುಷನ ನಾನು ಅಷ್ಟೊಂದು ಆರಾಧಿಸ್ತಾ ಇದ್ದೀನಿ, ನನ್ನ ತಂದೆಯಲ್ಲಿ ನಾನು ನೋಡ್ತಾ ಇದ್ದೀನಿ. ಅಷ್ಟೊಂದು ಆರಾಧಿಸ್ತಾ ಇರೋವಂತಹ ಪುರುಷನ 1% ಆದರೂ ನನ್ನ ಸಂಗಾತಿಯಲ್ಲಿ ಇರಬೇಕು ಅನ್ನೋಂಥದ್ದು ನಾನು ಖಂಡಿತವಾಗ್ಲೂ ಬಯಸ್ತೀನಿ. ಆಲ್ಸೋ ಇಟ್ಸ್ ಸಿಚುವೇಶನ್ಸ್ ಅಲ್ವಾ. ಜೀವನ ಅಂದರೆ ಒಂದೇ ಥರ ಇರಲ್ಲ. ಇವತ್ತಿದ್ದಿದ್ದು ನಾಳೆಗಿರಲ್ಲ ಜೀವನ. ಆಮೇಲೆ ಇವಾಗ ನಿಮ್ಗೆ ಹೆಂಡತಿ ಬಂದರೆ ಮನೆ ವಾತಾವರಣನೇ ಬದಲಾಗತ್ತೆ. ಅತ್ತೆ ಇದ್ರೆ ಬದಲಾಗತ್ತೆ, ಅಮ್ಮ ಇದ್ರೆ ಬದಲಾಗಿರುತ್ತೆ. ಈಗ ಅಮ್ಮ ಇಲ್ಲ ಅಂದರೆ ಮನೆ ವಾತಾವರಣ ಬದಲಾಗಿರುತ್ತೆ. ಒಂದ್ಸತಿ ನಮಗೆ ಪೋಷಕರಲ್ಲಿ ಯಾವುದೋ ಒಬ್ಬ ಪೋಷಕರನ್ನ ನಾವು ಕಳ್ಕೊಂಡಿದ್ದೀವಿ ಅಂತ ಹೇಳಿದ್ರೆ ಮನೆ ವಾತಾವರಣ ಮತ್ತು ಅದ್ರ ಜೊತೆಗೆ ಜವಾಬ್ದಾರಿ ಎಲ್ಲವೂ ಬದಲಾಗ್ತಾ ಹೋಗುತ್ತೆ. ಅದನ್ನೆಲ್ಲ ನಾವು ನೋಡ್ಕೊಂಡು, ಯಾಕಂದರೆ ನಾನು ಮದುವೆ ಆಗ್ತೀನಿ ಅಂದರೆ ಬರೀ ನನ್ನೊಬ್ಳಿಗೆ ಅಷ್ಟೇ ಅಲ್ವಲ್ಲ. ಇಟ್ಸ್ ನಾಟ್ ಅಬೌಟ್ ನಾನು ಯಾವತ್ತೂ ಹಂಗೆ ಇಲ್ವೇ ಇಲ್ಲ. ಫಸ್ಟ್ ಆಫ್ ಆಲ್ ನನಗಾಗಲ್ಲಪ್ಪ, 4 ಗೋಡೆ ಮಧ್ಯೆ ನಾವಿಬ್ಬರೇ ಇರ್ತೀವಿ. ಐ ಆಮ್ ನಾಟ್ ಎಟ್ ಆಲ್ ಅ ಪರ್ಸನ್. ಇಲ್ದಿರ ನಾನು ಇಷ್ಟೊಂದು ಬಡ ಅಂತ ಯಾಕೆ ಹಿಂಗೆ ಎಲ್ಲ ಮಾತಾಡೋದು ಜನರ ಜೊತೆ ಎಲ್ಲ. ಐವ್ ಜಸ್ಟ್ ಬೀನ್ ಅ ಪೀಪಲ್ಸ್ ಪರ್ಸನ್. ಒಂದು ಆಮೇಲೆ ನಾನು ಯಾವ ನೆಲದಲ್ಲಿದ್ದೀನಿ ನಾನು ಅವರಲ್ಲಿ ಒಬ್ಳಾಗಕ್ಕೆ ಇಷ್ಟಪಡ್ತೀನಿ. ಬಟ್ ಇದಾಗಲಿಲ್ಲ ಅಂತ ಹೇಳಿ ನಾನು ಮೂಲೆಗೆ ಹೋಗಿ ನಾನು ಇವರಲ್ಲಿ ಯಾರಲ್ಲೂ ಒಬ್ಳು ಆಗ್ಲಿಕ್ಕಾಗಲಿಲ್ಲ ಅಂತ ಹೇಳಿ ನನ್ನನ್ನು ನಾನು ಬೇರೆಯಾಗಿ ಮಾಡ್ಕೊಳ್ಳೋ ಅಂತಹ ಮನೋಭಾವದವಳಲ್ಲ ನಾನು. ನೀವು ಇಷ್ಟಪಡಲಿಲ್ಲ ಅಂದರೂ ಸ್ವಲ್ಪ ಹೊತ್ತಾದ್ರೂ ನನ್ನನ್ನು ಇಷ್ಟಪಡಿ ಅಂತ ಬೇಕಾದ್ರೆ ಹೇಳ್ತೀನಿ, ಫೋರ್ಸ್ ಮಾಡಿ. ಬಟ್ ಐ ಆಮ್ ನಾಟ್ ಅ ಪರ್ಸನ್ ಹೂ ಕ್ಯಾನ್ ಲಿವ್ ಅಲೋನ್. ಬಟ್ ಮನೆ ವಾತಾವರಣ, ನನ್ನ ಈಗಿನ ಜೀವನದ ಪರಿಸ್ಥಿತಿಗಳು, ನನ್ನ ಜೀವನದ ಸುತ್ತಮುತ್ತಲು ಆಗ್ತಿರೋಂತಹ ಆಗು ಹೋಗುಗಳು, ಇದನ್ನೆಲ್ಲ ನೋಡಿಕೊಂಡು ಆ ವಾತಾವರಣನೆಲ್ಲ ನೋಡಿಕೊಂಡು ಯಾವುದು ನಂಗೆ ಸರಿ ಅನ್ನಿಸ್ತು ಆ ಥರ ನಿರ್ಧಾರ ತಗೊಂಡೆ. ನಾನು 86 ಕೆಜಿ ಇದ್ದವಳು 71 ಕೆಜಿ ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರಾ ಅಂದ್ರೆ ಜಿನ್ನಿ. 126 ಕೆಜಿ ವೇಟ್ ಇದ್ದು ನಾವು ಈಗ 114 ಕೆಜಿ ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ನಮಗೆ. 84ರಿಂದ 50 ಕೆಜಿ ಬಂದೆ. ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. 84ರಿಂದ 50 ಕೆಜಿ ಬಂದೆ. ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡಿದೆ, ಹೆಲ್ದಿನೂ ಅದೇ. ನೀವು ಸಣ್ಣ ಆಗಬೇಕಾ, ಹೆಲ್ದಿ ಆಗಬೇಕಾ? ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ, ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಇಲ್ಲ. ಯಾಕಂದರೆ ಇದು ಕೆಮಿಕಲ್ ಫ್ರೀ. ಸಣ್ಣ ಆಗಬೇಕು ಅಂದರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ.